ವೀಕ್ಷಕರೇ, ನಮ್ಮ ಸುತ್ತಮುತ್ತಲೂ ಎಷ್ಟೆಲ್ಲ ಬೆಲೆ ಬಾಳುವಂತೆ ಎಷ್ಟೆಲ್ಲ ವಿಶೇಷವಾದ ಗಿಡಗಳು ಇರ್ತವೆ ವೀಕ್ಷಕರೇ. ಆದರೆ ಅದರ ಒಂದು ಪರಿಚಯವನ್ನು ನಾವು ಪಡ್ಕೊಂಡ್ರೆ ಅದರಿಂದ ಬಹಳಷ್ಟು ಆದಾಯ, ಬಹಳಷ್ಟು ಲಾಭವನ್ನು ನಾವು ಅದರಿಂದ ಪಡ್ಕೊಳ್ಬೋದು ವೀಕ್ಷಕರೇ. ಇಲ್ಲೊಂದು ಗಿಡ ಇದೆ ನನ್ನ ಹತ್ರ. ಇದು ಎಲ್ಲರೂ ಸಾಮಾನ್ಯವಾದ ಗಿಡ ಅಂತ ತಿಳ್ಕೊಂಡಿರ್ತಾರೆ, ಕೇವಲವಾದ ಒಂದು ಗಿಡ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಇದರ ಒಂದು ವಿಶೇಷತೆ, ಇದರ ಒಂದು ಉಪಯೋಗ, ಇದರಲ್ಲಿ ಎಷ್ಟೆಲ್ಲ ಒಂದು ಆದಾಯವನ್ನು ಗಳಿಸ್ಕೊಳ್ಬಹುದು ಅಂತ ನಿಮಗೆ ಗೊತ್ತಾದರೆ ನಿಜವಾಗ್ಲೂ ನೀವು ದಂಗಾಗಿ ಬಿಡ್ತಾರೆ ವೀಕ್ಷಕರೇ. ಇದನ್ನು ಎಲ್ಲರೂ ಸಾಮಾನ್ಯವಾದ ಗಿಡ ಅಂತ ತಿಳ್ಕೊಂಡಿರ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಇದು ಸಾಮಾನ್ಯವಾಗಿ ರೋಡ್ ಸೈಡ್ಗಳಲ್ಲಿ ಹುಲಸಾಗಿ ಬೆಳ್ಕೊಂಡಿರುತ್ತೆ, ಅಥವಾ ಮನೆ ಹಿತ್ತಲುಗಳಲ್ಲಿ ಹುಲಸಾಗಿ ಬೆಳ್ಕೊಂಡಿರುತ್ತೆ, ಅಥವಾ ಶಾಲೆ ಗ್ರೌಂಡ್ಗಳಲ್ಲಿ ಹುಲಸಾಗಿ ಬೆಳ್ಕೊಂಡಿರುತ್ತೆ. ಎಲ್ಲರೂ ಸಾಮಾನ್ಯ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಇದರ ಬೆಲೆ ಅಪಾರವಾದದ್ದು ವೀಕ್ಷಕರೇ. ಇಲ್ಲಿ ಕೆಲವು ಗಿಡಗಳಿದ್ದಾವೆ, ಅದನ್ನು ನಾನು ಫಸ್ಟ್ ಕೊಡ್ಕೊಳ್ತೇನೆ. ನೆಕ್ಸ್ಟ್ ನಿಮಗೆ ಹೇಳ್ತೇನೆ ಇದರ ಒಂದು ಉಪಯೋಗ ಏನು, ಇದರ ವಿಶಿಷ್ಟತೆ ಏನು, ಇದರಲ್ಲಿ ಯಾವ ರೀತಿಯಾಗಿ ನಾವು ಆದಾಯವನ್ನು ಗಳಿಸ್ಕೊಳ್ಬೋದು ಅಂತ ನಿಮಗೆ ಹೇಳ್ತೇನೆ ವೀಕ್ಷಕರೇ. ಅದಕ್ಕೂ ಮುಂಚೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರುವಾಹಿನ ಇನ್ನೊಂದು ಸಂಚಿಕೆಗೆ. ನೋಡಿ ವೀಕ್ಷಕರೇ, ಇದು ಎಲ್ರಿಗೂ ಗೊತ್ತಿರ್ಬೋದು. ಸಾಮಾನ್ಯವಾಗಿ ಇದೇನು ಗಿಡದ ವಿಶೇಷತೆ ಹೇಳ್ತಾರಪ್ಪ ಇವರು ಅಂತ ತಿಳ್ಕೊಂಡಿರ್ತೀರ ನೀವು ಕೆಲವೊಬ್ರು. ಆದರೆ ನಿಜವಾಗ್ಲೂ ಇದರ ವಿಶೇಷತೆ ಹೇಳ್ತೇನೆ, ನೀವು ಕೂಡ ದಂಗಾಗ್ತೀರಾ. ನೋಡಿ, ಇದಕ್ಕೆ ನಮ್ಮ ಕಡೆ ಬರ್ಲಿ ಗಿಡ ಅಂತ ಹೇಳ್ತಾರೆ, ಅಥವಾ ಬರ್ಲಿನ್ ಗಿಡ ಅಂತ ಹೇಳ್ತಾರೆ. ಕೆಲವೊಬ್ರು ಹೇಳ್ತಾರೆ ಇದು ಬರ್ಲಿನ್ ದೇಶದಿಂದ ತಂದಿದ್ದ ಗಿಡ, ಅದಕ್ಕೆ ಬರ್ಲಿನ್ ಗಿಡ ಅಂತ ಹೇಳ್ತಾರೆ. ಆದರೆ ಅದು ನಿಜವಾಗ್ಲೂ ಬರ್ಲಿನ್ ದೇಶದ ಗಿಡ ಅಲ್ಲ. ಇದರಿಂದ ಬರ್ಲ್ ಮಾಡ್ತಾರೆ, ಅಂದರೆ ಬಯಲುಸೀಮೆ ಕಡೆ ಕಸ್ಮರ್ಗಿಗೆ ಬರ್ಲ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದಕ್ಕೆ ಬರ್ಲಿನ ಗಿಡ ಅಂತ ಹೇಳ್ತಾರೆ. ಇಲ್ಲಿ ಜನರು ಬರ್ಲಿನ್ ದೇಶದಿಂದ ತಂದಂಥ ಗಿಡ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ಬರ್ಲಿ ಯಾವುದೇ ದೇಶದಲ್ಲ, ನಮ್ಮದೇ ದೇಶದ್ದು ಪಕ್ಕ ಜವಾರಿ ಗಿಡ ಇದು. ನೋಡಿ, ನಾನು ಕೆಲವು ದಿನಗಳ ಹಿಂದೆ ಮುಂಬೈ ಹೋಗಿದ್ದೆ ವೀಕ್ಷಕರೇ. ಮುಂಬೈಯಲ್ಲಿ ನಾನು ಮಾಲಲ್ಲಿ ತಿರುಗಾಡ್ತಾ ಇರುವಾಗ ಈ ಒಂದು ಕಸ್ಮರ್ಗಿ ನೋಡಿದೆ. ನಾನು ಒಂದು ಕಸ್ಮರ್ಗಿ ನೋಡಿದೆ. ಹತ್ತಿರದಿಂದ ನೋಡಿದವಾಗ ನಂಗೆ ಗೊತ್ತಾಯ್ತು, ಇದು ನಾವು ನಮ್ಮ ಊರಿನಲ್ಲಿ ಬರ್ಲ್ ಗಿಡ ಅಂತ ಯೂಸ್ ಮಾಡ್ತೇವೆ, ಅದರಿಂದ ಕಸ್ಮರ್ಗಿ ಬರ್ಲ್ ಮಾಡ್ಕೊಂಡು ಯೂಸ್ ಮಾಡ್ತೇವೆ, ಅದೇ ಗಿಡ ಅಂತ ಗೊತ್ತಾಯ್ತು ನನಗೆ. ಆ ಒಂದು ಕಸ್ಮರ್ಗಿ ಕವರ್ ಮೇಲೆ ನಾನು ಅಡ್ರೆಸ್ ನೋಡಿದೆ. ಅಡ್ರೆಸ್ ನೋಡಿಕೊಂಡು ಅದು ನೋಡಿದರೆ ಮುಂಬೈದ ಒಂದು ಪಕ್ಕದ ಹಳ್ಳಿಯ ಒಂದು ಅಡ್ರೆಸ್ ಆಗಿತ್ತು. ಅಲ್ಲಿ ಹೋಗಿ ವಿಚಾರಿಸಿದೆ ನಾನು. ಅಲ್ಲಿ ನೋಡಿದ್ರೆ ಒಂದು ಸಣ್ಣ ಒಂದು ಶೆಡ್ಡನ್ನು ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಈ ಒಂದು ಪೊರಕೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರು ಯಾವ ರೀತಿಯಲ್ಲಿ ಇದರೊಂದು ಕಸ್ಮರ್ಗಿಯಿಂದ ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳಿದರೆ, ನೋಡಿ, ಇಂಥ 3 ಗಿಡಗಳನ್ನು ಹಾಕ್ತಾರೆ. ನೋಡಿ, ಇದೊಂದು ಗಿಡ ಹೀಗಿಡ್ತಾರೆ. ಹಾಗೆ ಇದೊಂದು 3 ಗಿಡವನ್ನು ಇಟ್ಟು ಇದಕ್ಕೆ ತುಂಬ ಚೆನ್ನಾಗಿ ಇಲ್ಲಿ ಏನಾದರೂ ಒಂದು ಸುತ್ತುತ್ತಾರೆ, ಅಥವಾ ಒಂದು ಹಗ್ಗದಿಂದ ಕಟ್ತಾರೆ. ತುಂಬ ಚೆನ್ನಾಗಿ ಕಾಣಲಿಕ್ಕೆ ಇಲ್ಲಿವರೆಗೆ ಕಟ್ಟಿ ಇದನ್ನು ಈ ರೀತಿಯಾಗಿ ಒಣಸ್ಲಿಕ್ಕೆ ಇಡ್ತಾರೆ ಅವರು. ಒಣಸ್ಲಿಕ್ಕೆ ಇಟ್ಟವಾಗ ಇದ್ರ ಮೇಲೆ ಏನಾದರೂ ವಜ್ಜಿ ಹೇರಿಡ್ತಾರೆ, ಸ್ವಲ್ಪ ಫ್ಲ್ಯಾಟ್ ಆಗಿ ಕಾಣಲಿ, ಅಗ್ಲ ಕಾಣಲಿ ಅಂತೇಳಿ ಈ ರೀತಿಯಾಗಿ ವಜ್ಜೆಯನ್ನು ಹೇರಿಡ್ತಾರೆ. ನಂತರ ಸ್ವಲ್ಪ ದಿನಗಳ ನಂತರ ಒಣಗಿದ ನಂತರ ಇದನ್ನೆಲ್ಲವನ್ನು ಕೊಡಗಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇದರಿಂದ ಕಸ್ಮರ್ಗಿಯಾಗಿ ಮಾಡ್ತಾರೆ ಅವರು. ಈ 3 ಗಿಡವನ್ನು ಸೇರಿಸ್ಕೊಂಡು, ಒಂದು ಗಿಡ ದೊಡ್ಡದಿರುತ್ತೆ, ಈಗ ಅಗ್ಲ ಇರುತ್ತೆ, ಮತ್ತು 2 ಗಿಡಗಳು ಸ್ವಲ್ಪ ಸಣ್ಣದಿರುತ್ತೆ. ನೋಡಿ, ಈ ರೀತಿಯಾದ ಒಂದು ಗಿಡ ಈ ರೀತಿ ಫಸ್ಟು ಇದೊಂದು ಅಗ್ಲವಾದ ಗಿಡ ಇಡ್ತಾರೆ. ಅದ ನಂತರ ಈ ಒಂದು ಗಿಡವನ್ನು ಇಡ್ತಾರೆ ಹೀಗಿರುವಂಥದ್ದು. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಸಣ್ಣದಿರುವಂಥ ಗಿಡವನ್ನು ಇಟ್ಟು, ಇಂಥ ಒಂದು ಗಿಡವನ್ನು ಈ ರೀತಿಯಾಗಿ ಕಟ್ಟಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಅದರಿಂದ 60 ರೂಪಾಯಿಗೆ ಒಂದು ಕಸ್ಮರ್ಗಿಯನ್ನು ಮಾಡ್ತಾರೆ. ಅವಾಗ ನಿಮ್ಗೆ ಫ್ಲ್ಯಾಶ್ ಆಯಿತು, ನಮ್ಮ ಊರಿನಲ್ಲೂ ಕೂಡ ಬೀದಲ್ಲಿ ಇರುವಂಥ ಒಂದು ಗಿಡದಿಂದ ಅವರು ಒಳ್ಳೆ ಕಸ್ಮರ್ಗಿನೇ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಇದರ ಒಂದು ಬಿಸ್ನೆಸ್ ಐಡಿಯಾವನ್ನು ನಾವು ನಮ್ಮ ರೈತ ಬಾಂಧವರ ಜೊತೆ, ನಮ್ಮ ಜನರ ಹತ್ರ ಹಂಚ್ಕೊಳ್ಳೋಣ ಅಂತ ಹೇಳಿ ಈ ಒಂದು ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ಇದು ತುಂಬ ಜನರಿಗೆ ಪರಿಚಯ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಗದ್ದೆಗಳಲ್ಲಿ, ಹೊಲಗಳಲ್ಲಿ ಇದರ ಒಂದು ಕಸ್ಮರ್ಗಿಯನ್ನು ಮಾಡಿಕೊಂಡು ಕಣವನ್ನು ಗುಡಿಸ್ಲಿಕ್ಕೆ ಮಾಡಿರ್ತಾರೆ. ಆದರೆ ಇದರಲ್ಲಿ ಈ ರೀತಿಯಾಗಿ ಕೂಡ ನಾವು ಬಿಸ್ನೆಸ್ಸನ್ನು ಮಾಡ್ಬೋದು, ಈ ರೀತಿಯಾಗಿ ಕೂಡ ಹಣವನ್ನು ಗಳಿಸ್ಕೊಳ್ಬೋದು ಅಂತ ಐಡಿಯಾ ಯಾರಿಗೂ ಇರೋದಿಲ್ಲ ವೀಕ್ಷಕರೇ. ಇದರಲ್ಲಿ ಇನ್ನೊಂದು ಐಡಿಯಾವನ್ನು ನಾನು ನೋಡಿದ್ದೇನೆ. ಇದರ ಅವರೇ ಹೇಳಿದ್ದು ನನಗೆ, ಎಲ್ಲಿ ಕಸ್ಮರ್ಗಿಯನ್ನು ಮಾಡ್ತಾರೆ ಅವರೇ ಹೇಳಿದ್ದು ನಮಗೆ, ಅವರು ಈ ಬಿಸ್ನೆಸ್ ಕೂಡ ಮಾಡ್ತಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಇಂಥ ಗಿಡಗಳು ಇರ್ತಾವಲ್ಲ, ಈ ಗಿಡಗಳನ್ನ ಏನು ಮಾಡ್ತಾರೆ, ತುಂಬ ಗಿಡಗಳ ಒಂದು ಗಂಟನ್ನು ಮಾಡಿಕೊಂಡು ಈ ರೀತಿಯಾಗಿ ಗಂಟು ಮಾಡಿಕೊಂಡು, ಇಷ್ಟು ದೊಡ್ಡ ಗಂಟು ಮಾಡಿಕೊಂಡು ಇದಕ್ಕೆ ಒಂದು ಹಗ್ಗದಿಂದ ಈ ರೀತಿಯಾಗಿ ಕಟ್ಕೊಂಡು ಏನು ಮಾಡ್ತಾರೆ, ನೀರಿನಲ್ಲಿ ಕೆರೆ ಆಗಲಿ ಅಥವಾ ಕೊಳ್ಳ ಆಗಲಿ ಹಳ್ಳ ಆಗಲಿ ಅದರಲ್ಲಿ ಈ ರೀತಿಯಾಗಿ ಮುಳುಗಿಸಿಡ್ತಾರೆ. ಮುಳುಗಿಸಿ ಇದ್ರ ಮೇಲೆ ಏನಾದರೂ ವೇಟ್ ಇಟ್ಟಿರ್ತಾರೆ. ಕೆಲವು ದಿನಗಳ ನಂತರ ಅದು ಕೊಳೆತಿ ಇದರ ಎಲೆಗಳು, ಅದರ ಒಳಗಿನ ಕಾಂಡ ಎಲ್ಲ ಕೊಳೆತು ಇದ್ರ ಏನು ನಾರು ಮಾತ್ರ ಉಳ್ಕೊಂಡಿರುತ್ತೆ. ನೋಡಿ, ಈ ರೀತಿಯಾಗಿ ನಾರು ಮಾತ್ರ ಉಳ್ಕೊಂಡಿರುತ್ತಂತೆ. ನೋಡಿ, ಈ ರೀತಿ ನಾರು ಉಳ್ಕೊಂಡಿರುತ್ತೆ. ನೋಡಿ, ಈ ನಾರನ್ನು ಸೆಣಬಿ ಹಗ್ಗ ಮಾಡ್ದಂಗೆ
ಈ ರೀತಿಯಾಗಿ ಮಷಿನಲ್ಲಿ ಹಾಕಿ ಸೆಣಬಿ ಹಗ್ಗ ಕೂಡ ಮಾಡ್ತಾರಂತೆ ನೋಡಿ. ಇದರೊಂದು ನಾರು, ಈ ನಾರಿನಲ್ಲಿ ಕೂಡ ಸೆಣಬಿ ಹುರಿನ ಮಾಡ್ತಾರಂತೆ. ಈ ರೀತಿ ಕೊಳೆತ ನಂತರ ನೋಡಿ ಇದರಲ್ಲಿ ನಾರು ಬಿಟ್ಟಿರುತ್ತೆ ನೋಡಿ. ಕೊಳೆತ ನಂತರ ಇದು ಕೊಳೆತಿದ್ದು ಒಂದು ಕಡ್ಡಿ ಸಿಕ್ಕಿದೆ, ಇದರಲ್ಲಿ ಈ ನಾರಿದೆ. ಈ ನಾರನ್ನು ತುಂಬ ನಾರನ್ನು ಒಟ್ಟು ಮಾಡಿಕೊಂಡು ಈ ರೀತಿಯಾಗಿ ಮಷಿನಲ್ಲಿ ಹಾಕಿ ಹಗ್ಗವನ್ನು ಮಾಡ್ತಾರಂತೆ ನೋಡಿ. ಇಲ್ಲಿ ಒಂದು ಸಣ್ಣ ಒಂದು ಹಗ್ಗ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ. ಮತ್ತು ಪ್ರೊಸೆಸಿಂಗ್ ಇದೆ ಇದಕ್ಕೆ, ನಾನು ಜಸ್ಟ್ ಕೈಯಿಂದ ಹಾಗೆ ಮಾಡಿ ತೋರಿಸ್ತಾ ಇದ್ದೇನೆ. ಈ ರೀತಿಯಾಗಿ ಹೊಸೆದುಕೊಂಡು ಟ್ವಿಸ್ಟ್ ಮಾಡಿಕೊಂಡು ಈ ರೀತಿಯಾಗಿ ಹಗ್ಗನೂ ಕೂಡ ಮಾಡ್ತಾರೆ ನೋಡಿ. ಸೇಮ್ ಸೆಣಬಿ ಹುರಿ ಹಗ್ಗದ ಥರನೇ ಇದೆ. ಖಂಡಿತವಾಗಿ ನಾನು ಯೋಚನೆ ಮಾಡ್ತೀನಿ ಈ ಒಂದು ಉಪಯೋಗ ಯಾರಿಗೂ ಗೊತ್ತಿಲ್ಲಾಗಿದೆ ಅಂತ ಭಾವಿಸ್ತೇನೆ ವೀಕ್ಷಕರೇ. ನೋಡಿ ಸೆಣಬಿ ಹುರಿಯ ಒಂದು ಹಗ್ಗ ರೆಡಿ ಆಯ್ತು ನೋಡಿ. ಇದರಿಂದ ಗಟ್ಟಿ ಹಗ್ಗ ಇದು ನೋಡಿ, ಎಷ್ಟು ಹೇಳಿದ್ರೂ ಕಟ್ಟಾಗ್ತಿಲ್ಲ. ತುಂಬ ಗಟ್ಟಿಯಾದಂಥ ಒಂದು ಹಗ್ಗ. ಈ ರೀತಿಯಾಗಿ ಇದನ್ನು ನೀರಲ್ಲಿ ಮುಳುಗಿಸ್ಕೊಂಡು ಕೆಲವು ದಿನಗಳ ನಂತರ ಇದನ್ನು ತೆಗೆದು ಸ್ವಲ್ಪ ಮಷೀನಿಗೆ ಹಾಕಿ ಪ್ರೊಸೆಸಿಂಗ್ ಮಾಡಿ ಡೈ ಮಾಡಿ ಏನೇನೋ ಮಾಡಿಕೊಂಡು ಅದರೊಂದು ಹಗ್ಗ ಕೂಡ ಮಾಡ್ತಾರಂತೆ. ಹಾಗೆ ಕೂಡ ಇನ್ನೊಂದು ವಿಶೇಷವಾದ ಒಂದು ಉಪಯೋಗವನ್ನು ನಾನು ನೋಡಿದ್ದೇನೆ. ಅದೇನಪ್ಪ ಅಂತ ಹೇಳಿದ್ರೆ, ಇಂಥ ಗಿಡಗಳೇನಿರುತ್ತೆ ಈ ಗಿಡಗಳನ್ನು ಬಿಸಿಲಲ್ಲಿ ಕಡಕ್ ಬಿಸಿಲಲ್ಲಿ ಒಣಗಿಸ್ತಾರಂತೆ ಕೆಲವು ದಿನಗಳವರೆಗೆ. ಒಣಗಿದ ನಂತರ ಇದನ್ನು ಈ ರೀತಿಯಾಗಿ ಕೊಡಗಿಕೊಂಡು ಇದರ ಎಲೆ ಎಲ್ಲ ಕೊಡಗಿಕೊಂಡು ಒಂದೊಂದು ಗಿಡಕ್ಕೆ ಒಂದೊಂದು ರೀತಿಯ ಸ್ಪ್ರೇ ಪೇಂಟ್ ಮಾಡ್ತಾರೆ, ಶೈನಿಂಗ್ ಇರುವಂಥ ಸ್ಪ್ರೇ ಪೇಂಟ್ ಮಾಡ್ತಾರೆ. ಇದಕ್ಕೆ ಕೆಂಪಾಯಿತು, ಇದಕ್ಕೆ ಸಿಲ್ವರು, ಇದಕ್ಕೆ ಗೋಲ್ಡನ್ನು, ಈ ರೀತಿಯಾಗಿ ಸ್ಪ್ರೇ ಪೇಂಟನ್ನು ಮಾಡಿ ಅಲಂಕಾರಿಕ ಹೂಜಿಗಳಲ್ಲಿ ಇಡುವಂಥ ಅಲಂಕಾರಿಕ ವಸ್ತುಗಳನ್ನಾಗಿ ಕೂಡ ಇದಕ್ಕೆ ಮಾರ್ಪಾಡು ಮಾಡ್ತಾರೆ ವೀಕ್ಷಕರೇ. ಅವರೇ ಹೇಳಿದ್ದು ನಮಗೆ. ಆದರೆ ಈ ಒಂದು ಗಿಡವನ್ನು ಚೂಸ್ ಮಾಡುವಂಥದ್ದು ಒಂದು ಗುರುತಿದೆ. ಎಲ್ಲ ಗಿಡವನ್ನು ಕಟ್ ಮಾಡಿಕೊಂಡು ಬಂದು ಪೊರಕೆ ಮಾಡಿದ್ರೆ ಆಗಲಿಲ್ಲ. ಇದು ಯಾವ ರೀತಿಯಾಗಿ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಗಿಡಗಳು ಉದ್ದವಾಗಿರಬೇಕು, ಕಾಂಡಗಳು ದಪ್ಪ ಆಗಿರಬೇಕು. ಈ ರೀತಿಯಾಗಿ ಕಾಂಡಗಳು ದಪ್ಪ ಆಗಿರಬೇಕು, ಗಿಡ ಎತ್ತರ ಬೆಳೆದಿರಬೇಕು. ಹಾಗೆ ಕೂಡ ಗಿಡಕ್ಕೆ ಹೂಗಳು ಬಂದಿರಬೇಕು. ಇದಕ್ಕಿನ್ನೂ ಹೂ ಬಿಟ್ಟಿಲ್ಲ, ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ನಾನು ತೆಗೆದಿದ್ದೇನೆ. ಇದಕ್ಕಿನ್ನೂ ಹೂ ಬಿಡಬೇಕು. ನಾನು ತೆಗೆದು ಕೂಡ ಸ್ವಲ್ಪ ಎಳೆದಿದೆ ಇದು. ಈ ರೀತಿಯಾಗಿ ಇದಕ್ಕೆ ಹೂಗಳು ಬಿಟ್ಟಿರುತ್ತೆ. ಹೂಗಳು ಬಿಟ್ಟ ನಂತರ ಇದನ್ನು ಕೊಯ್ದರೆ ಉತ್ತಮ. ಈಗ ಎಳೆದಿದೆ ಸ್ವಲ್ಪ, ಇದು ಈಗಲೂ ಕೂಡ ಆಗುತ್ತೆ, ಬಲಿಲಿಕ್ಕೆ ಬಂದಿದೆ ಇದು. ಮತ್ತು ಇನ್ನೊಂದು ವಿಶೇಷವಾದಂಥ ಗುಣ ಇದೆ ಈ ಒಂದು ಗಿಡದಲ್ಲಿ. ಅದೇನಪ್ಪ ಅಂತ ಹೇಳಿದ್ರೆ, ಈ ಗಿಡದ ಒಂದು ಏನು ಬೇರಿದೆ ಆ ಬೇರನ್ನು ತೆಗೆದು ಗಿಡವನ್ನು ಬೇರೆ ಸಹಿತ ಕಿತ್ತಿ ಅದರ ಬೇರನ್ನು ತೊಳೆದು ಬೇರನ್ನು ತಕ್ಕೊಂಡು ಅದನ್ನು ಕೂಡ ಮಾರಾಟ ಮಾಡ್ತಾರಂತೆ. ಅದನ್ನು ಮಂಡಿ ನೋವಿಗೋ ಯಾವುದೇ ಒಂದು ಔಷಧಿಗೆ ಬರುತ್ತಂಥದ್ದು 60 ರೂಪಾಯಿ ಕೆಜಿನ ಎಷ್ಟು ರೂಪಾಯಿ ಕೆಜಿ ಹಾಗೆ ಇದರ ಬೇರುಗಳನ್ನು ಕೂಡ ಮಾಡ್ತಾರಂತೆ. ಹಾಗೆ ಕೂಡ ಇನ್ನೂ ಹಲವಾರು ರೀತಿಯ ಉಪಯೋಗಗಳಿದ್ದಾವೆ. ಮಂಡಿ ನೋವು, ಅದರ ತಲೆಗೂ ಕೂಡ ಹಾಕ್ತಾರೆ ಇದ್ರ ಎಲೆಯನ್ನು. ನಿಮಗೆ ಇದರ ಒಂದು ಏನು ಉಪಯೋಗ, ಬೇರೆ ಬೇರೆ ಉಪಯೋಗ ಗೊತ್ತಿದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಾವು ಕೂಡ ಗೊತ್ತು ಮಾಡ್ಕೊಳ್ತೇವೆ ಇದರಿಂದ ಮತ್ತೆ ಯಾವುದಾದ್ರು ಉಪಯೋಗಗಳಿದ್ದಾವೆ ಅಂಥೇಳಿ. ಮತ್ತು ಯಾರಿಗಾದರೂ ಅದ್ರ ಉಪಯೋಗ ಗೊತ್ತಿಲ್ಲ ಅಂತ ಹೇಳಿದರೆ ಅವರಿಗೂ ಕೂಡ ಗೊತ್ತಾಗಲಿ ವೀಕ್ಷಕರೇ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ ವೀಕ್ಷಕರೇ. ಒಂದು ವೇಳೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವೀಕ್ಷಕರೇ. ಹಾಗೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೆ ನಗ್ತಾರೆ, ಖುಷಿಯಾಗಿರಿ. ಟೇಕ್ ಕೇರ್, ಬಾಯ್ ವೀಕ್ಷಕರೇ.